ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ಬೇಬಿಗೆ ಬರ್ಡೇಗೆ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಂತ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬರ್ಡೇದು ಮತ್ತು ಬರ್ಡೇ ದಿನವೇ ಸ್ಮಾಲ್ ಗಿಫ್ಟ್ಸ್ ಕೊಟ್ಟಿದ್ವಿ ಮತ್ತು ನಾನು ಮತ್ತು ಡುಮ್ಮು. ಸೊ ಅದನ್ನು ಕ್ಲಿಯರಾಗಿ ಏನೇನು ಗಿಫ್ಟ್ ಬಂದಿತ್ತು ಅಂತೇಳಿ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಕೆಲವು ಗಿಫ್ಟ್ಗಳನ್ನು ತೋರಿಸೋದು ಕೂಡ ಮರ್ತೋಗಿತ್ತು. ಹಾಗಾಗಿ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೇಬಿ ಇದ್ದಾಗೇ ಮಾಡಬೇಕಿತ್ತು, ಬಟ್ ಬೇಬಿ ಬರೋದು ಟೈಮ್ ಆಗೋಗ್ಬಿಡುತ್ತೆ. ಹಂಗಾಗಿ ಬಂದಾದಮೇಲೆ ಅವಳು ಊಟ ಮಾಡಿ ಮಲಗಿಬಿಡ್ತಾಳೆ. ಸೊ ಎನಿವೇಸ್ ಫ್ರೀ ಇದನ್ನೆಲ್ಲ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೇಬಿದು ಬರ್ಡೇ ವ್ಲಾಗ್ ಕೂಡ ಹಾಕಿದ್ದೀನಿ 2 days ಬಿಫೋರ್ ಐತೆ. ಆ್ಯಂಡ್ ಬೇಬಿನ ಸ್ಕೂಲ್ ಟ್ರಿಪ್ಪಿಗೆ ಕಳ್ಸೋಕ್ಕಾಗಿಲ್ಲ ಅಂತ ನಾವೇ ರೆಸಾರ್ಟ್ ಕೂಡ ಕರ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಆ ವ್ಲಾಗ್ ಕೂಡ ಹಾಕಿದ್ದೀನಿ. ಯಾರೂ ಇನ್ನೂ ಆ ವ್ಲಾಗ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಹಾಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಇಲ್ಲಿ ಗಿಫ್ಟ್ಸ್ ಏನೇನು ಬಂದಿದೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ, ಯಾರು ಕೊಟ್ಟಿದ್ದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಗಿಫ್ಟ್ ಬಂದುಬಿಟ್ಟು ಇದನ್ನು ಆಲ್ರೆಡಿ ನೋಡಿರ್ತೀರ. ಆ ಬರ್ಡೇ ವ್ಲಾಗ್ ಏನಿತ್ತಲ್ಲ ಅದರಲ್ಲಿ ಹಾಕಿದ್ದೀನಿ. ಇದು ಲೈಕ್ ಜಾಮಿಟ್ರಿ ಬಾಕ್ಸ್ ಥರ ಬರುತ್ತೆ. ಇದರಲ್ಲಿ ಕಲರ್ ಪೆನ್ಸಿಲ್ಸ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಕಲರ್ ಪೆನ್ಸಿಲ್ಸು ಫುಲ್ ವುಡನ್ದು, ಏನೂ ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ. ಸೊ ಇದರಲ್ಲಿ 12 ಕಲರ್ಸ್ ಏನೋ ಬರುತ್ತೆ ವಿತ್ ಶಾರ್ಟ್ನರ್. ಆ್ಯಂಡ್ ಇದೊಂದು ಪಾಪೆಟ್ ತೊಗೊಂಡ್ವಿ. ಇದನ್ನು ನೋಡಿರ್ತೀರ. ಇದು ತೊಗೊಂಡು ಅವಳು ಬರ್ಡೇ ಆಗಿದ್ದು 9th ಅಲ್ವಾ. ಇವತ್ತು ಆಲ್ರೆಡಿ ಆಲ್ಮೋಸ್ಟ್ ಒಂದು 10-12 days ಆಗೋಗಿದೆ. ಇದು ಆಲ್ರೆಡಿ ವರ್ಕ್ ಆಗಲ್ಲ. ಎಲ್ಲೋ ಆಟಾಡೋಕ್ಕೆ ಹೋದಾಗ ಶೆಲ್ಲು ಮತ್ತು ಹಿಂದ್ಗಡೆ ಅದು ಕ್ಲೋಸ್ ಮಾಡೋದೆಲ್ಲ ಇರುತ್ತಲ್ಲ, ಅದೆಲ್ಲ ಬಿದ್ದೋಗಿ ಯೂಸ್ ಆಗ್ತಾಯಿಲ್ಲ, ವರ್ಕ್ ಆಗ್ತಿಲ್ಲ ಇದು. ಅದು ಬಿಟ್ಟರೆ ಇದೊಂದು ಕ್ರೇಜಿ ಫೇಸ್ ಪಜಲ್ ಅಂತ ಇದನ್ನು ಒಂದು ತೊಗೊಂಡು ಬಂದಿದ್ವಿ. ನಾವು ಅಲ್ಲಿ ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಅಲ್ಲೇ ತೊಗೊಂಡು ಬಂದಿದ್ವಿ. ಇದು ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಬೇಗ ಚುರುಕಾಗಿ ಈ ಪಜಲ್ನ ಜೋಡಿಸ್ಬೇಕು. ಆ್ಯಕ್ಚುಲಿ ಇದೊಂದು ಚೆನ್ನಾಗಿತ್ತು ಅಂತ. ಇದನ್ನೇನು ಮಕ್ಕಳು ಆಡ್ಬೋದು, ದೊಡ್ಡವರು ಆಡ್ಬೋದು. ನೆಕ್ಸ್ಟ್ ಬಂದು ಇದು ಮೈಕ್ ವಿತ್ ಸ್ಪೀಕರ್. ಆಲ್ರೆಡಿ ನೋಡಿರ್ತೀರ ನೀವು, ನಾನು ತೋರಿಸ್ತಿದ್ದೀನಿ. ಇದು ಮೈಕ್ ಆ್ಯಂಡ್ ಸ್ಪೀಕರ್. ಇದನ್ನು ಇಲ್ಲಿ ಆನ್ ಮಾಡಿ ಮತ್ತು ಇದು ಕೂಡ ಇಲ್ಲೂ ಆನ್ ಬಟನ್ ಇದೆ, ಆನ್ ಮಾಡಿಕೊಂಡು ಯೂಸ್ ಮಾಡೋವಂಥದ್ದು. ಇದೇನೋ ಡ್ರೀಮ್ ರೊಟೇಷನ್ ಪ್ರೊಜೆಕ್ಷನ್ ಲ್ಯಾಂಪ್ ಅಂತ ಹೇಳ್ಬಿಟ್ಟು, ಲೈಕ್ ಸ್ಪೇಸ್ ಥರ ಮೂನು ಸ್ಟಾರ್ಸು ಎಲ್ಲ ಬರೋದು, ಮತ್ತು ಅದರಲ್ಲಿ ಕಲರ್ಸ್ ಚೇಂಜ್ ಆಗೋದು ಆ್ಯಂಡ್ ರೊಟೇಟ್ ಆಗೋದು, ಆ ಥರ ಆಪ್ಷನ್ ಇದೆ. ಅದು ನಾನು ಬೇಬಿಗೆ ತೊಗೊಂಡಿದ್ದು. ಇದನ್ನು ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದೆ. ನೆಕ್ಸ್ಟ್ ಬಂದು ಇದು ನನ್ನ ಬ್ರದರ್ ಕೊಡಿಸಿದ್ದು. ಇಷ್ಟೋ ತನಕ ತೋರಿಸಿದ ಗಿಫ್ಟ್ ಬಂದು ನಾನು ಮತ್ತು ಡುಮ್ಮನೆ ಕೊಟ್ಟಿದ್ದು, ಚಿಕ್ಕದಾಗಿ ಅವಳಿಗೆ ಇಷ್ಟ ಆಗುತ್ತೆ ಅಂತ. ಮತ್ತು ಇದು ಬಂದು ನನ್ನ ಬ್ರದರ್ ಮೊನ್ನೆ ನಾವು ಎಲ್ಲ ಆಚೆ ಹೋಗಿದ್ವಿ ನೋಡಿ, ಈ ಥರ ಹಿಂಗೆ ವರ್ಕ್ ಆಗುತ್ತಿದೆ. ಆ್ಯಕ್ಚುಲಿ ಇವಾಗ ಚಾರ್ಜ್ ಹಾಕಿಲ್ಲ, ಹಾಗಾಗಿ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಇದಕ್ಕೆ ಚಾರ್ಜರ್ ಕೂಡ ಇದೆ. ಫುಲ್ಲು ಮೇಲೆ ಎಷ್ಟು ಹೈಟ್ ಹೋಗುತ್ತೆ ಅಂದರೆ ಸೆನ್ಸಾರ್ ಥರ, ನಾವು ಈ ಥರ ಕೈ ಹತ್ರ ಇಟ್ಟರೆ ಅದು ಇನ್ನೂ ಮೇಲೆ ಫ್ಲೈ ಆಗುತ್ತೆ. ಇದಕ್ಕೆ ರಿಮೋಟ್ ಕಂಟ್ರೋಲ್ ಕೂಡ ಇದೆ, ಶೆಲ್ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇದು ನನ್ನ ಬ್ರದರ್ ಕೊಡಿಸಿದ್ದು, ಅಂದರೆ ಅವ್ರ ಮಾವ. ನೆಕ್ಸ್ಟು ಬಂದು ಇದೊಂದು ಟ್ರಾಲಿ ಬ್ಯಾಗು. ಇದು ನೋಡ್ತಾ ಇರ್ಬೋದು, ಹಿಂಗಿದೆ ಈ ಸೈಡಲ್ಲಿ. ಸೊ ಇದ್ರ ಮೇಲೆ ಈ ಥರ ಡಿಸೈನ್ಸ್ ಇದೆ. ಇದೊಂದು ಟ್ರಾಲಿ ಬ್ಯಾಗು. ಸೊ ಈ ಟ್ರಾಲಿ ಬ್ಯಾಗು ನನ್ನ ಕಸಿನ್ ಸಿಸ್ಟರ್ ಕೊಟ್ಟಿದ್ದು, ಅಂದರೆ ನಮ್ಮ ಆಂಟಿ ಮಗಳು. ಆ್ಯಕ್ಚುಲಿ ಬರ್ಡೇಗೆ ಏನು ಬೇಕು ಅಂತ ಕೇಳ್ತಿದ್ಲು, ನಮ್ಮ ಥರನೇ ಕೇಳಿದ್ಲು, ನಮಗೊಂದು ಟ್ರಾಲಿ ಬ್ಯಾಗ್ ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವೇ ಕೊಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ಅವಳು ಬಂದು ಕೇಳಿದ್ದಕ್ಕೆ ನನ್ನ ಕಸಿನ್ ಸಿಸ್ಟರು ಸೊ ಟ್ರಾಲಿ ಬ್ಯಾಗ್ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳು ಅದನ್ನು ನಾನೇ ಕೊಡಿಸ್ತೀನಿ ಅಂತ ಹೇಳಿ ಬುಕ್ ಮಾಡಿದ್ಲು ಆನ್ಲೈನಲ್ಲಿ. ಆ್ಯಕ್ಚುಲಿ ಯೂನಿಕಾರ್ನ್ ಒಂದು, ಮತ್ತು ಬಾರ್ಬಿದೊಂದು, ಮತ್ತು ಇದೊಂದು ಅಂತ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬೇಕು ಅಂತ ಹೇಳಿದ್ಲು. ಸೊ ಅವಳಿಗೆ ಇದಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಸರ್ಪ್ರೈಸ್ ಅಂತ ಬರ್ತಿದೆ, ಇದೇ ಬೇಕು ಅಂತ ಹೇಳಿ ತೊಗೊಂಡಿದ್ದು. ನಾವು ಎಷ್ಟು ಹೇಳಿದ್ವಿ, ಇದು ದೊಡ್ಡವಳಾದ್ಮೇಲೆ ಯೂಸ್ ಮಾಡೋಕ್ಕಾಗಲ್ಲ, ಮತ್ತು ತುಂಬ ಚಿಕ್ಕದಿದೆ, ತುಂಬ ಸೆನ್ಸಿಟಿವ್ ಇರುತ್ತೆ, ಬೇಗ ಇದಾಗುತ್ತೆ, ಬೇಡ ಬೇಬಿ ಅಂದರೂ ಕೇಳಲಿಲ್ಲ. ಆ್ಯಕ್ಚುಲಿ ಟ್ರಾಲಿ ಬ್ಯಾಗೇ ಬೇಡ ಆಗಿತ್ತು, ಯಾಕೆಂದರೆ ನಂದೊಂದಿದೆ, ಡುಮ್ಮುದು ಒಂದಿದೆ ಆಲ್ರೆಡಿ. ಸೊ ಹಂಗಾಗಿ ಬೇಡ, ನಿನಗೇನಕ್ಕೆ ಯೂಸ್ ಇಲ್ಲ ಅಂದರೂ ಕೇಳಿಲ್ಲ. ಎಲ್ಲಾದರೂ ಊರಿಗೆ, ನಾನು ಅಮ್ಮಮ್ಮ ಮನೆಗೆ, ಅಜ್ಜಿ ಮನೆಗೆಲ್ಲ ಹೋಗಬೇಕಾದ್ರೆ ನನಗೆ ಅಂತ ಸಪ್ರೇಟ್ ಈ ಥರ ಬ್ಯಾಗ್ ಬೇಕು, ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಇದನ್ನು ತೆಗೆಸ್ಕೊಂಡಿದ್ದಾಳೆ. ಇದರಲ್ಲಿ ಇಷ್ಟು ಸ್ಪೇಸ್ ಇದೆ, ಪರವಾಗಿಲ್ಲ, ಇಡ್ಬೋದು ಬಟ್ಟೆಗಳು. ಚೆನ್ನಾಗಿದೆ.
ಫುಲ್ ಖುಷಿಯಾಗೋಗ್ಬಿಟ್ಲ ಬ್ಯಾಗ್ ನೋಡಿ. ಅವಳಿಗೆ ಇದೆಲ್ಲ ಗಿಫ್ಟಿಗಿಂತ ಆಲ್ಮೋಸ್ಟ್ ಇದೇ ಗಿಫ್ಟು ಅವಳಿಗೆ ತುಂಬ ಇಷ್ಟ ಆಗಿದ್ದು, ತುಂಬ ಇಷ್ಟಪಟ್ಟಿದ್ದವಳು ಅದೇ. ಅದಾದಮೇಲೆ ನೆಕ್ಸ್ಟು ಇದೊಂದು ಜೀವ ಜ್ಯುವೆಲರ್ಸಿಗೆ ಹೋಗಿದ್ವಿ. ನೀವು ನೋಡಿರ್ತೀರ, ಬರ್ಡೇ ವ್ಲಾಗ್ ನೋಡಿಲ್ಲ ಅಂತ ಇದರಲ್ಲಿ ನೋಡಿ. ಸೊ ಭಾರತೀಯ ಮಾಲಿಗೆ ಹೋಗಿದ್ವಿ. ಅಲ್ಲಿ ತೊಗೊಂಡು ಬಂದಿದ್ದು. ಸೊ ಏನು ತೊಗೊಂಡ್ವಿ ಅಂದರೆ ತೋರಿಸ್ತೀನಿ. ಸೊ ಇದು ಈ ಥರ ಇದೆ. ಇದು ಬಂದು ಚೇನು, ಇದು ಸಿಲ್ವರ್, ಆ್ಯಕ್ಚುಲಿ ಸಿಲ್ವರಿಗೆ ರೋಸ್ ಗೋಲ್ಡ್ ಪ್ಲೇಟೆಡು. ಇಯರಿಂಗ್ ಬಂದು ತೋರಿಸ್ಬಿಡ್ತಾನೆ. ಇಯರಿಂಗ್ ಬಂದು ನೋಡಿ ಈ ಥರ ಹ್ಯಾಂಗಿಂಗ್ ಥರ ಇದೆ, ಹಿಂಗೆ ಎರಡು ಕೂಡ. ಆ್ಯಕ್ಚುಲಿ ಒಂದೇ ಒಂದು ಈ ಥರ ಸ್ಟಡ್ ಕೂಡ ಇತ್ತು, ಫ್ಲವರ್ ಸ್ಟಡ್ಡು. ಬಟ್ ಏನಂದರೆ ಅವಳಿಗೆ ಸ್ಟಡ್ಗಳು ಅಂದರೆ ಸಿಂಗಲ್ ಈ ಥರ ಒಂದೇ ಒಂದು ಸಿಂಗಲ್ ಸ್ಟಡ್ ಬರುತ್ತಲ್ಲ, ಆ ಥರ ಇಯರಿಂಗ್ಸ್ ಅವಳಿಗೆ ತುಂಬ ಇದೆ. ಹಾಗಾಗಿ ಈ ಥರ ಒಂದು ಹ್ಯಾಂಗಿಂಗ್ಸ್ ಥರ ಇದ್ದರೆ ಯಾವಾಗಾದರೂ ಟ್ರೆಡಿಷ್ನಲ್ ವೇರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಒಂದೇ ಒಂದು ಹ್ಯಾಂಗಿಂಗ್ ಥರ ಇದೆ. ಅದು ಕೂಡ ಸಿಲ್ವರ್ದು, ಜೀವದಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ಗೋಲ್ಡ್ ಜುಮ್ಕ ಇದೆ, ಬಟ್ ಅದೆಲ್ಲ ಅವಳಿಗೆ ಇವಾಗ ಹಾಕೋಕ್ಕಾಗಲ್ಲ. ಸೊ ಇದು ಒಂದು ಚೆನ್ನಾಗಿರುತ್ತೆ. ಇದನ್ನೇನು ಲೈಕ್ ಟ್ರೆಡಿಷ್ನಲ್ ವೇರಿಗೂ ಹಾಕ್ಬೋದು, ವೆಸ್ಟರ್ನ್ ವೇರಿಗೂ ಹಾಕ್ಬೋದು ಅಂತ ಅನ್ನಿಸ್ತು. ಹಂಗಾಗಿ ಇದು ಒಂದು ತೊಗೊಂಡ್ವಿ. ಇದನ್ನು ಅವರ ಅಜ್ಜಿ ಅಂದರೆ ಡುಮ್ಮು ಅವರ ಅಮ್ಮ ಮತ್ತು ಅವರ ಅಕ್ಕ ಅವರು ಸ್ವಲ್ಪ ಅಮೌಂಟ್ ಹಾಕಿದ್ರು ಇಬ್ಬರು. ಸೊ ಆ ಅಮೌಂಟಿಗೆ ಸುಮ್ಮನೆ ಏನಕ್ಕೆ ಅಮೌಂಟ್ ಇಡೋದು, ಅವಳು ಅಮೌಂಟ್ ಕೊಟ್ಟರೆ ಏನು ಮಾಡಿಬಿಡ್ತಾಳೆ ಅಂದರೆ ಉಂಡಿಯಲ್ಲಿ ಹಾಕ್ಕೊಂಡ್ಬಿಡ್ತಾಳೆ. ಸೊ ಅಟ್ಲೀಸ್ಟ್ ಬರ್ಡೇಗೆ ಕೊಟ್ಟಿರೋ ಅಮೌಂಟಲ್ಲಿ ಏನಾದರೂ ಈ ಥರ ಮೆಮೊರಬಲ್ ಥಿಂಗ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಅಮೌಂಟಲ್ಲಿ ಇದೊಂದು ಇಯರಿಂಗು ಮತ್ತು ಇದೊಂದು ನೆಕ್ ಚೈನ್ ತೊಗೊಂಡೆ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇವಾಗ ನೋಡಿ ಹತ್ರದಿಂದ ತೋರಿಸ್ತಿದ್ದೀನಿ. ಆವಾಗಲೇ ದೂರದಿಂದ ತೋರಿಸಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನೋಡ್ತಿರ್ಬೋದು ಈ ಥರ ಇದೆ. ಸೊ ಲಾಸ್ಟ್ ಗಿಫ್ಟ್ ಬಂದು ಇದು ಇದರಲ್ಲಿ ಬೇಬಿಗೆ ನನ್ನ ಕಡೆಯಿಂದ ಮತ್ತು ಶಿಲು ಕಡೆಯಿಂದ ಅಂದರೆ ನನ್ನ ಸಿಸ್ಟರ್ ಕಡೆಯಿಂದ ಗಿಫ್ಟು. ಇದನ್ನು ನಾನು ಕ್ಯಾರೆಟ್ ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಏನು ತೊಗೊಂಡಿದ್ದೀನಿ ಅಂತ ಪಟಾಪಟ ಅಂತ ತೋರಿಸ್ಬಿಡ್ತೀನಿ. ಫಸ್ಟ್ ಗಿಫ್ಟ್ ಬಂದು ಇದು ಶಿಲ್ಲು ಮತ್ತು ಅವರ ಹಸ್ಬೆಂಡ್ ಅಂದರೆ ಬೇಬಿ ಚಿಕ್ಕಿ ಮತ್ತು ಅವ್ರ ಚಿಕ್ಕಕ್ಕ ಕೊಡ್ತಿರೋ ಅಂಥದ್ದು ಗೋಲ್ಡ್ ವಿತ್ ಡೈಮಂಡ್ ಇಯರಿಂಗು. ಇದು ರೋಸ್ ಗೋಲ್ಡಲ್ಲಿದೆ. ಆ್ಯಕ್ಚುಲಿ ಇದನ್ನು ನಾನು ಕಸ್ಟಮೈಸ್ ಮಾಡಿಸಿರೋದು. ಯಾಕೆಂದರೆ ಇದು 14 ಕ್ಯಾರೆಟ್ ಗೋಲ್ಡಲ್ಲಿತ್ತು, ಬಟ್ ನನಗೆ 14 ಕ್ಯಾರೆಟ್ ಗೋಲ್ಡಲ್ಲಿ ಬೇಕಾಗಿರಲಿಲ್ಲ. ಹಂಗಾಗಿ ಮತ್ತು ಇನ್ನೊಂದು ಏನಂದರೆ ನನಗೆ ಯೆಲ್ಲೋ ಗೋಲ್ಡಲ್ಲಿ ಬೇಕಿತ್ತು. ಬಟ್ ಯೆಲ್ಲೋ ಗೋಲ್ಡಲ್ಲಿ ತುಂಬ ದಿನ ಆಗುತ್ತೆ ಮಾಡಿಸೋದು, ಲೇಟ್ ಆಗಿಬಿಡುತ್ತೆ, 1 ಮಂತು 2 ಮಂತ್ಸು ಆ ಥರ ಆಗುತ್ತೆ. ಅದಾದಮೇಲೆ ಅವ್ರನ್ನ ಕೇಳಬೇಕು ಸಿಗುತ್ತಾ, ಹೆಂಗೆ ಮಾಡ್ಕೊಡೋಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ಬೇಡ ಅಂತ ಹೇಳಿ ಮತ್ತು ಅವಳ ಹತ್ರ ಒಂದು ರೋಸ್ ಗೋಲ್ಡ್ ಇಯರಿಂಗ್ಸ್ ಇರಲಿಲ್ಲ. ಅಂದರೆ ಸಿಲ್ವರಲ್ಲಿ ರೋಸ್ ಗೋಲ್ಡ್ ಕೋಟೆಡ್ ಪ್ಲೇಟೆಡ್ ಇದಿದೆ ಇಯರಿಂಗ್ಸು, ಬಟ್ ಗೋಲ್ಡಲ್ಲಿ ಇರಲಿಲ್ಲ. ಹಂಗಾಗಿ ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ರೋಸ್ ಗೋಲ್ಡ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡ್ವಿ. ಇದು ಗೋಲ್ಡ್ ವಿತ್ ಡೈಮಂಡ್, 4 ಡೈಮಂಡ್ಸ್ ಇದೆ ಇಲ್ಲಿ. ಇದನ್ನು ನಾನು ಆರ್ಡ್ರ್ ಕೊಟ್ಟಿದ್ನಲ್ವ ಮಾಡೋಕ್ಕೆ ಅಂತ ಹೇಳಿ ಒಂದು 15 ಡೇಸ್ ಏನೋ ತೊಗೊಂಡ್ರು. 15 ಡೇಸಲ್ಲಿ ನನಗೆ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದರು. ನೋಡಿ ಹಿಂಗಿದೆ, ರೋಸ್ ಗೋಲ್ಡಲ್ಲಿ ಚೆನ್ನಾಗಿದೆ, ಡಿಫ್ರೆಂಟಾಗಿ ಯುನೀಕಾಗಿ ಡಿಸೈನ್ ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಇದನ್ನು ತಗೊಂಡ್ವಿ. ಫೈನಲ್ ಲಾಸ್ಟ್ ಗಿಫ್ಟ್ ಬಂದು ಇದು ನನ್ನ ಕಡೆಯಿಂದ ಬೇಬಿಗೆ. ಸೊ ಏನು ಅಂತ ತೋರಿಸ್ಬಿಡ್ತೀನಿ. ಇದನ್ನು ನಾನು ಕ್ಯಾರೆಟ್ ಲೈನಲ್ಲೇ ತೊಗೊಂಡಿದ್ದು. ಇದು ಬಂದು ಬ್ರೇಸ್ಲೆಟ್, ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ, ಕಾಣಿಸಿಲ್ಲ ಅಂದರೆ ಇಯರಿಂಗ್ಸ್ದು ಮತ್ತು ಇದು ಎರಡೂ ಈ ಕಡೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ, ನೋಡ್ಕೊಬೋದು. ಸೊ ಇದು ಒಂದು ಎವಿಲ್ ಹೈ ಇರೋವಂಥ ಒಂದು ಡೈಮಂಡ್ ಗೋಲ್ಡ್ ಬ್ರೇಸ್ಲೆಟ್. ಇದು ಬೇಬಿಗೆ ಗಿಫ್ಟ್ ಮಾಡಿದ್ದು. ಚೆನ್ನಾಗಿದೆ ಅನ್ನಿಸ್ತು. ಆ್ಯಕ್ಚುಲಿ ಕಿಡ್ಸಿಗೆ ಅಂತಲೇ ಸಪ್ರೇಟು ಬ್ರೇಸ್ಲೆಟ್ ಕೂಡ ಸಿಗುತ್ತೆ, ಅಲ್ಲೂ ಕೂಡ ಚೆಕ್ ಮಾಡಿದೆ ನಾನು. ಬಟ್ ಅವಳ ಸೈಜಿಗೆ ಸಿಗಲಿಲ್ಲ. ಅಂದರೆ ಸಿಕ್ಕಿತ್ತು, ಬಟ್ ಅದನ್ನು ಇನ್ನೊಂದು 6 ಮಂತ್ಸ್ ಯೂಸ್ ಮಾಡ್ಬೋದಿತ್ತು ಅಷ್ಟೇ. ಅದಾದಮೇಲೆ ಯೂಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಅನ್ನಿಸ್ತು. ಹಂಗಾಗಿ ನಾನು ಆಮೇಲೆ ಯಾವುದು ಬ್ಲೂ ಸ್ಟೋನಲ್ಲಿ ನೋಡಿದೆ ಫಸ್ಟು, ಬಟ್ ಅಲ್ಲಿ ಸಿಗಲಿಲ್ಲ. ಅದಾದಮೇಲೆ ಕ್ಯಾರೆಟ್ ಲೈನಿಗೆ ಬಂದೆ, ಅಲ್ಲೂ ಕೂಡ ಸೇಮ್ ಅದೇ ಡಿಸೈನ್ಸ್ ಇತ್ತು. ಸೊ ಮೇಲೆ ದೊಡ್ಡವರಿಗಿದೆ, ಅಲ್ಲೋಗಿ ನೋಡೋಣ ಅಂತ ಹೋದಾಗ ಅಲ್ಲಿ ನನಗೆ ಸುಮಾರು ಬ್ರೇಸ್ಲೆಟ್ ಸಿಕ್ತು. ಅದರಲ್ಲಿ ಏನಂದರೆ ಸ್ವಲ್ಪ ಚಿಕ್ಕ ಮಕ್ಕಳು ಹಾಕ್ಕೋಬೋದು, ದೊಡ್ಡವರು ಹಾಕ್ಬೋದು. ಅಂದರೆ ಅವರು ಈಗ ನನ್ನ ಮಗಳು ಇವಾಗೂ ಹಾಕ್ಬೋದು, ಅವಳು ದೊಡ್ಡವಳಾದ್ರೂ ಹಾಕ್ಬೋದು. ಏಕೆಂದರೆ ಈ ಬ್ರೇಸ್ಲೆಟ್ ನನಗೆ ಆಗುತ್ತೆ. ಸೊ ಹಂಗಾಗಿ ಚಿಕ್ಕದು ತೊಗೊಂಡ್ರೆ ವೇಸ್ಟು, ಹಿಂಗಿದ್ರೆ ಪರವಾಗಿಲ್ಲ, ಅವಳು ದೊಡ್ಡವಳಾದ್ಮೇಲೂ ಹಾಕ್ಬೋದು ಅಂತ ಹೇಳಿ ಇದನ್ನು ಚೂಸ್ ಮಾಡಿದೆ. ಸೊ ಇದು ನನ್ನ ಗಿಫ್ಟ್ ಬೇಬಿ ಕಡೆಯಿಂದ. ತುಂಬ
ತೆಳು ಇದೆ, ಅಂದರೆ ಮಿನಿಮಲ್ ಆಗಿದೆ, ಬಟ್ ಡಿಸೈನ್ ಚೆನ್ನಾಗಿದೆ. ಈ ಥರ ಡಿಸೈನ್ಸ್ ಎಲ್ಲ ನಾರ್ಮಲ್ ಗೋಲ್ಡ್ ಶಾಪಲ್ಲಿ ಹೋಗಿ ನಾನು ಮಾಡಿಸ್ತೀನಿ ಅಥವಾ ತೊಗೋತೀನಿ ಅಂದರೆ ಮೇ ಬಿ ಸಿಗೋದು ಇಲ್ಲ ಮತ್ತು ಮಾಡಿಕೊಡೋದು ಇಲ್ಲ. ಇಲ್ಲ ಬ್ಲೂ ಸ್ಟೋನು ಕ್ಯಾರೆಟ್ ಲೈನು ಅಲ್ಲಾದರೆ ನಮಗೆ ವೆರೈಟಿ ಯೂನಿಕ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಇಯರಿಂಗ್ಸ್ ಆಗಿರ್ಬೋದು, ಮತ್ತು ಇದು ಬ್ರೇಸ್ಲೆಟು ಮತ್ತು ನೆಕ್ ಚೈನು ಅಷ್ಟೇ ತುಂಬ 1 ಗ್ರಾಮ್ 1.5 ಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ. ನನ್ನ ಸಿಸ್ಟರ್ ಕೂಡ ಇಲ್ಲೇ ಒಂದು ಏನು ಪೆಂಡೆಂಟ್ ವಿತ್ ಚೈನ್ ತೊಗೊಂಡು ತುಂಬ ಚಿಕ್ಕದು 1 ಗ್ರಾಮು 1.5 ಗ್ರಾಮು ಇದೆ ಅಷ್ಟೇ. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಒಂದು ಸಲ ಹತ್ರದಿಂದ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ ಹೇಳಿ. ನೋಡಿ, ಇದು ಈ ಥರ ಇದೆ. ಇಲ್ಲಿ ಒಂದು ರಿಂಗ್ ಕೊಟ್ಟಿರ್ತಾರೆ ಆಯಿತಾ. ಸೊ ಇಲ್ಲಿ 3 ರಿಂಗ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ದೊಡ್ಡವಳಾದ್ಮೇಲೂ ಕೂಡ ಹಾಕ್ಬೋದು ಅವಳು. ಆ್ಯಂಡ್ ಇವಾಗ ನಾನು ಕೂಡ ಹಾಕ್ಬೋದು. ನಾನು ಹಾಕಿ ನೋಡಿದೆ, ನನಗೂ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ಬಂದು ಡೈಮಂಡು, ಇಲ್ಲೂ ಸೆಂಟ್ರಲ್ಲಿ ಡೈಮಂಡ್ ಇರೋದು. ಸೊ ಗೈಸ್, ಇನ್ನೊಂದು ಗಿಫ್ಟ್ ಬಂದಿದೆ ಬೇಬಿಗೆ, ಬಟ್ ಅದನ್ನು ತೋರಿಸೋದನ್ನ ಮರ್ತೋಯ್ತು, ಹಾಗಾಗಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅವರ ಮ್ಯಾಮ್ ಅಂದರೆ ಅವರ ಟೀಚರ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಇದು ಕಲರು ಸ್ಮಾಲ್ ಕ್ಲಿಪ್ಸ್ ಬರುತ್ತಲ್ಲ, ಹೇರ್ ಕ್ಲಿಪ್ಸು, ನೀವು ನೋಡ್ತಿರ್ಬೋದು. ಇದರಲ್ಲಿ ಲೈಕ್ 1 2 3 4 to 5 ಕಲರ್ಸ್ ಏನೋ ಇದೆ. ಇನ್ನು 2 ಹೇರ್ ಕ್ಲಿಪ್ಸು ಈ ಥರ ಇದೆ ನೋಡಿ. ಆ್ಯಂಡ್ ಅದು ಬಿಟ್ಟರೆ ಇದು ಕೈಗೆ ಹಾಕುವಂಥದ್ದು ಬ್ರೇಸ್ಲೆಟ್ ಥರ, ಈ ಥರ ಮಣಿ ಇರೋದು. ಇಲ್ಲೊಂದು ಬೋ ಥರ ಇದೆ. ಸೊ ಇದು ಒಂದು. ಆ್ಯಂಡ್ ಇದೊಂದು ಲಿಪ್ ಗ್ಲಾಸು ಹಾರ್ಟ್ ಶೇಪಲ್ಲಿರುತ್ತೆ. ಬೇಬಿಗಂತೂ ಇದು ಸಖತ್ ಇಷ್ಟ ಆಯಿತು. ಇದೊಂದು ಹಾರ್ಟ್ ಶೇಪಲ್ಲಿರುವಂಥ ಒಂದು ಲಿಪ್ ಗ್ಲಾಸ್ ಇದು. ಸೊ ಇದನ್ನು ನಾನು ತೋರಿಸೋದು ಮರ್ತುಬಿಟ್ಟಿದೆ, ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಇದು ಅವಳ ಫೇವ್ರೆಟ್ ಮ್ಯಾಮ್ ಕೊಟ್ಟಿರೋದು ಸ್ಕೂಲಲ್ಲಿ. ಅವಳಿಗಂತೂ ಸಖತ್ ಇಷ್ಟ ಆಯಿತು ಇದು ಎಸ್ಪೆಷಲಿ. ಸೊ ಇದಿಷ್ಟು ಬೇಬಿಗೆ ಬರ್ಡೇಗೆ ಬಂದಿರೋಂತಹ ಗಿಫ್ಟ್ಸ್. ನೋಡಿದ್ರಲ್ಲ ಏನೇನು ಗಿಫ್ಟ್ ಬಂದಿತ್ತು ಬೇಬಿಗೆ ಅಂತ ಹೇಳಿ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದಿಷ್ಟು ಗಿಫ್ಟಲ್ಲಿ ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನಮ್ಮಮ್ಮ ಒಂದು ಗಿಫ್ಟ್ ಕೊಟ್ಟಿಲ್ಲ, ನಮ್ಮಮ್ಮ ಅಂದರೆ ಅವರ ಅಮ್ಮಮ್ಮ. ಯಾಕೆಂದರೆ ನಮ್ಮಮ್ಮ ಅಮೌಂಟ್ ಹಾಕ್ತೀನಿ ಏನಾದರೂ ತಕ್ಕೊಡು ಅವಳಿಗೆ ಅಂತ ಹೇಳಿದ್ರು. ಸೊ ಅದು ಒಂದು ಹಂಗೆ ಪೆಂಡಿಂಗ್ ಇದೆ ಅಮೌಂಟು. ಅದರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ. ಅಂದರೆ ಒಂದು ಇಯರಿಂಗ್ಸ್ ಅಥವಾ ಒಂದು ನೆಕ್ ಚೈನ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನೋಡಬೇಕು. ಸದ್ಯಕ್ಕೆ ಇದಿಷ್ಟು ಬೇಬಿಗೆ ಬಂದಿರೋಂಥ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್, ಬಾಯ್.